ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ, ಯೇಸು ಕ್ರಿಸ್ತನನ್ನ ನೀನು ನಂಬುವಾಗ, ಯೇಸು ಸ್ವಾಮಿಯನ್ನ ನೀನು ನಂಬುವಾಗ ಆ ಸ್ವಾಮಿ ನಿನ್ನನ್ನು ಏನ್ ಮಾಡ್ತಾನಂದ್ರೆ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಿನ್ನನ್ನ ಪುನಃ ಆತನು ನೀವು ತೀರಿ ಹೋದಾಗ, ಎಲ್ಲರೂ ತೀರಿ ಹೋಗ್ಬೇಕು, ಯಾರು ಇಲ್ಲಿ ಲೋಕದಾಗ ಶಾಶ್ವತ ಅಲ್ಲ. ಮರಣ ಅಂದ್ರೆ ಎಲ್ಲರಿಗೂ ಭಯನೇ, ಆದ್ರೆ ಕ್ರಿಸ್ತನನ್ನ ನಂಬಿದಂತವ್ರಿಗೆ ಯಾರಿಗೂ ಮರಣ ಅಂದ್ರೆ ಭಯ ಇರಲ್ಲ. ಯಾಕೆ ಹೇಳ್ರಿ ನಾವು ಇಲ್ಲಿ ಕಣ್ಣು ಮುಚ್ಚಿರ ಅಲ್ಲಿ ತೆರಿತೀವಿ, ನಾವು ಕಣ್ಣು ಅಲ್ಲೆಲ್ಲ ಕಣ್ಣು ಇಲ್ಲಿ ಮುಚ್ಚಿರ ನಾವು ಎಲ್ಲಿ ತೆರಿತೀವಿ? ಜೀವಲೋಕದಾಗ ಏಸಪ್ಪನ ಹತ್ರ ನಾವು ಕಣ್ಣು ತೆರಿತೀವಿ. ಎಲ್ಲೋ ಒಂದು ಯಾವ್ದನ್ನ ಶವ ಗಿವ ಬಿದ್ದಿರ್ತಾವ, ಶವ ಅಲ್ಲ ಇವು ಪ್ರಾಣಿಗಳು ಎಲ್ಲೇನೋ ಬಿದ್ದಿರ್ತಾವ ಅಂತ ಹೇಳ್ತಾರೆ. ಒಂದ ಎಲುಬು ಆ ಕಡೆ ಬಿದ್ದಿರುತ್ತ, ಇನ್ನೊಂದು ಎಲುಬು ಈ ಕಡೆ ಬಿದ್ದಿರುತ್ತ, ಇನ್ನೊಂದು ರುಂಡ್ ಆ ಕಡೆ ಬಿದ್ದಿರುತ್ತ. ನೀವು ಅಡವಿಯಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಅಲ್ಲೆಲ್ಲೂಯ್ಯ ಹಂಗ್ ಬಿಟ್ಟಿರ್ತಾವ. ಹಂಗ ನಾವು ಒಂದು ವೇಳೆ ಆದ್ರೆ ಮಣ್ಣಲ್ಲಿ ಹೋದಾಗ ನಮ್ಮ ಎಲುಬುಗಳೆಲ್ಲವೂ ಏನಾಗ್ತಾವ? ಪುನಃ ಜೋಡಣೆ ಆಗ್ತಾವ. ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಂದ್ರೆ ಆತನು ನಮ್ಮೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಮುಕ್ತಿಯ ಲೋಕವಾಗಿರುವಂತ ತನ್ನ ಪರಲೋಕ ಪಟ್ಟಣಕ್ಕೆ ನಮ್ಮನ್ನ ಸೇರಿಸುವುದಕ್ಕೋಸ್ಕರವಾಗಿ. ಅಲ್ಲಿ ರಂಭ ಊರ್ವಶಿ ಮೇನಕೆ ಇದ್ರೆ ಅದು ಲಾಡ್ಜ್ ಆಗುತ್ತೆ ಹೊರತಾಗಿ ಅದು ಪರಲೋಕ ಸ್ವರ್ಗ ಆಗಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಬೇಕು, ಜ್ಞಾನಿಗಳಾದಂಥವ್ರು ತಿಳ್ಕೊಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಆತನನ್ನು ನಂಬಿದಂತ ಮಕ್ಕಳು ಮಾತ್ರ ಇರ್ತಾರೆ. ಇವರ ಕೆಲಸ ದೇವರನ್ನ ಆರಾಧನೆ ಮಾಡುವಂತದ್ದು ಮಾತ್ರ ಆಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಆ ಯೇಸು ಮೊದಲನೇ ಸಾರಿ ಈ ಲೋಕಕ್ಕೆ ಬಂದು ಹೋಗಿದ್ದಾನೆ, ಮತ್ತೆ ಪುನಃ ಎರಡನೇ ಸಾರಿ ಈ ಲೋಕಕ್ಕೆ ಬರುತ್ತಾನೆ. ಯಾಕೆ ಬರ್ತಾನೆ? ತನ್ನನ್ನು ನಂಬಿದಂತವರನ್ನ ಪುನಃ ಮೇಲಕ್ಕೆ ಕರೆದುಕೊಂಡು ಹೋಗಲಿಕ್ಕೆ. ನಂಬಲಾರದವರೆಲ್ಲರೂ ಬಿಡಲ್ಪಡ್ತಾರೆ, ನಂಬಿದವರೆಲ್ಲರೂ ಮಾತ್ರ ಮೇಲಕ್ಕೆ ಏನ್ ಮಾಡ್ತಾರೆ? ಎತ್ತಲ್ಪಡ್ತಾರೆ. ಅವರಿಗೆ ಪರಲೋಕದ ಆಶೀರ್ವಾದ, ಪರಲೋಕದ ಭಾಗ್ಯ, ಬಂಗಾರದ ಪಟ್ಟಣ. ಹೆಣ್ಮಕ್ಳು ಅಂತಿರ್ತಾರೆ, ಗಂಡ್ಮಕ್ಳು ನೀನು ಅರ್ಧ ಬೇಡ, ಒಂದು ತೊಲೆ ಕೊಡಿಸಿದೆನು ನನಗೆ, 2 ತೊಲೆ ಮಾಡಿಸಿದೆನು ನನಗೆ ಅಂತೇಳಿ ನೀನ್ ಜಗಳ ಆಡದೇ ಬೇಕಾಗಿಲ್ಲ. ಬಂಗಾರದ ಮೇಲೆ ನೀವು ನಡೀತಿರ್ತೀರಿ. ಇಲ್ಲೆಲ್ಲ ಫರಕಗಳದಾವಲ್ಲ, ಅಲ್ಲಿ ಬಂಗಾರದ ಮೇಲೆ ನಡೀತಿರ್ತೀರಿ. ಬಂಗಾರದ ರೋಡ್ಗಳು, ಬಂಗಾರದ ಬೀದಿಗಳು ನಿಮಗೋಸ್ಕರವಾಗಿ ಅವು ಏನಾಗ್ಯಾವ? ಸಿದ್ಧವಾಗ್ಯಾವ. ಯೇಸು ಸ್ವಾಮಿ ಏನ್ ಮಾಡಿದಾನ? ಅವುಗಳನ್ನ ಸಿದ್ಧ ಮಾಡಿದಾನ. ಹಲ್ಲೆಲೂಯಾ. ಸ್ವಲ್ಪ ವರ್ಷಗಳು ಕಟ್ಟಿದಂತ ತಾಜ್ ಮಹಲ್ ಅಷ್ಟು ಸುಂದರವಾಗಿ ನಮ್ಗೆ ಕಾಣ್ತಾ ಇರ್ಬೇಕಾದ್ರೆ ಅವಾಗಿನಿಂದ ಯೇಸು ಸ್ವಾಮಿ ರೂಪ ಮಾಡಕತ್ತಾನ. ಯಾರು ಹೊಸದಾಗಿ ನಂಬ್ತಾರ ಅವ್ರಿಗೊಂದು ಮನೆ. ಹಲ್ಲೆಲೂಯಾ. ಯಾರು ಹೊಸದಾಗಿ ನಂಬಿಕೆ ಅಂತಿರ್ತಾರ ಒಬ್ಬೊಬ್ರಿಗೆ ಒಂದೊಂದು ಮನೆ. ಮನುಷ್ಯರು ಮಾಡಿದ್ದೆ ಇಷ್ಟು ಚಂದ ಅಂತ ಹೇಳ್ತೀವಿ ನಾವು ತಾಜ್ ಮಹಲ್, ಇನ್ನ ದೇವರು ಮಾಡಿದ್ದು ಇನ್ನೂ ಎಷ್ಟು ಚಂದ ಇರಬಾರ್ದ್ರಿ. ಹಲ್ಲೆಲೂಯಾ. ಯೋಚನೆ ಮಾಡಿ ಒಂದ್ಸರಿ, ಆ ಚಂದ ಇರೋ ಮನೆ ನಮಗೆ ಬೇಕಂದ್ರೆ ಕ್ರಿಸ್ಮಸ್ ಅಂದ್ರೆ ಆ ಯೇಸು ಕ್ರಿಸ್ತನನ್ನ ನಾವೇನ್ ಮಾಡ್ಬೇಕು? ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ಬೇಕು. ಇದು ಯಾವುದೇ ಕುಲದೊಳಗೆ ಒಕ್ಕಣದಾಗ್ಲಿ, ಮತದೊಳಗೆ ಒಕ್ಕಣದಾಗ್ಲಿ, ಇನ್ನೊಂದದ್ರಾಗ ಒಕ್ಕಣದಾಗ್ಲಿ, ತೆಗ್ನಾಗ ಬೀಳೋದಾಗ್ಲಿ, ಮ್ಯಾಕ್ ಎದ್ದೇಳೋದಾಗ್ಲಿ ಅಲ್ಲ. ಹಲ್ಲೆಲೂಯಾ. ಇದು ಏನ್ ಮಾಡೋದು? ಯೇಸು ಆತ ಒಬ್ಬಾತ ದೇವರು, ಅದನ್ನ ನಂಬಬೇಕು ಅಷ್ಟೇ, ಮತ್ತೇನು ಬೇರೆ ಏನು ಹೇಳೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಅದನ್ನ ನಂಬಿದ್ರೆ ನಮಗೆ ಸ್ವರ್ಗ, ನಂಬಲಾರ್ದೆ ಇದ್ರ ನರಕ. ಹಲ್ಲೆಲೂಯಾ. ಎಲ್ಲ ಗ್ರಂಥಗಳು ಆತನ ಬಗ್ಗೆ ಒತ್ತಿ ಏನ್ ಮಾಡ್ತಾ ಇದ್ದಾವೆ? ಹೇಳುವಂತವುಗಳಾಗಿದ್ದಾವೆ. ಆ ಯೇಸುವನ್ನ ನೀನು ನಂಬಿದಾಗ, ಈ ಲೋಕದ ಯಾತ್ರೆ ಮುಗಿಸಿ ಹೋದಾಗ ನಿನಗೆ ಸಂಭವಿಸುವಂತ ಘಟನೆಗಳನ್ನ ಈಗ ಸ್ವಲ್ಪ ಹೊತ್ತು ನಾನು ತೋರಿಸ್ತೀನಿ, ನೋಡಬೇಕು. ಕೊನೆಯದಾಗಿ ಶ್ರದ್ಧೆಯಿಂದ ಗಮನಿಸ್ರಿ. ಒಂದು ಸಲ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ അപ്പോൾ വലിയ ಕಾಮಲത്തോಡು ಯೇಸು ನರಕದಿಂದ ತಪ್ಪಿಸುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾರೆ ಎಂಬ ಒಂದು ಸತ್ಯಾರ್ಥವು ನೀವು ಚೆನ್ನಾಗಿ ಗಮನವಿಟ್ಟು ನೋಡ್ರಿ. ಮನುಷ್ಯ ಕುಮಾರನಾಗಿರುವಂತ ದೇವರು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಾನೆ. ಯಾಕೆ ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಾನೆ ಅಂದ್ರೆ ತನ್ನನ್ನು ನಂಬಿದವರನ್ನ ಪುನಃ ಮೇಲಕ್ಕೆ ಕರೆದುಕೊಂಡು ಹೋಗಲಿಕ್ಕೆ, ನಂಬಲಾರದವರನ್ನ ಅವರಿಗೆ ತೀರ್ಪು ಮಾಡಿ ನರಕಕ್ಕೆ ಹಾಕುವುದಕ್ಕೋಸ್ಕರವಾಗಿ. ಎರಡನೇ ಸಾರಿ ಆತನು ಬರುವಂತ ಒಂದು ಚಿತ್ರ. ಆತನು ಬರುವಂತದನ್ನ ಎಲ್ಲಾ ಜನರು ನೋಡ್ತಾರೆ ಪ್ರಿಯರೇ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಮಾಡುವಂತ ಜನರೆಲ್ಲರೂ ಆತನು ಬರುವಂತದನ್ನ ನೋಡ್ತಾರೆ. ಆತನು ಬಿಳಿ ಕುದುರೆಯ ಮೇಲೆ ರಾಜರ ರಾಜನಾಗಿ, ಪ್ರಭುಗಳ ಪ್ರಭುವಾಗಿ ಈ ಲೋಕಕ್ಕೆ ಹೊರಟು ಬರಲಿಕ್ಕಿದ್ದಾನೆ.
ಆತನು ಬರುವಾಗ ಆ ಜನರು ನೋಡುವಂತ ಒಂದು ಸನ್ನಿವೇಶ ಅದು ಅದ್ಭುತ ಮತ್ತು ಆಶ್ಚರ್ಯಕರವಾದ ರೀತಿಯಲ್ಲಿ ಆತನನ್ನ ನೋಡ್ತಾರೆ. ಇಷ್ಟು ಜನ ನಾವು ಎಷ್ಟು ಬೋಧನೆಗಳನ್ನ ಕೇಳಿದ್ದೇವೆ, ಎಷ್ಟೋ ರೀತಿಯಲ್ಲಿ ಆತನನ್ನು ಬರ್ತಾನೆ ಬರ್ತಾನೆ ತಿರುಗಿ ಬರ್ತಾನೆ ಬರ್ತಾನೆ ಎನ್ನುವ ಒಂದು ಸತ್ಯವನ್ನ ಕೇಳಿದ್ವಿ. ಅದನ್ನ ನಾವು ಕಣ್ಣಾರೆ ಕಾಣ್ತಾ ಇದೀವಲ್ವಾ ಅಂತೇಳಿ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು, ಎಲ್ಲಾ ದೇಶದ ಜನರು, ಎಲ್ಲಾ ಖಂಡಗಳ ಜನರು ಆ ಯೇಸು ಬರುವಂತದನ್ನ ನೋಡುವಂತವರಾಗಿದ್ದಾರೆ. ആകാശത്തിന്റെ ഒരറ്റം മുതൽ മറ്റേ അറ്റം വരെ 4 ദിക്കുകളിലേക്കും അവൻ തന്റെ ദൂതന്മാരെ അയച്ചു. ಯಾರು ಯೇಸುವನ್ನ ನಂಬಿರ್ತಾರೋ, ನಂಬಿದವರಿಗೆ ನಿತ್ಯ ಜೀವಕ್ಕೋಸ್ಕರವಾಗಿ ಅವರು ಎಬ್ಬಿಸಲ್ಪಟ್ಟರೆ ಪುನರುತ್ಥಾನ ಆದರೆ, ನಂಬಲಾರದಂತವರು ನಿತ್ಯ ನಾಶನಕ್ಕೆ ಶಿಕ್ಷೆಗೋಸ್ಕರವಾಗಿ ಅವರಿಗೆ ಪುನರುತ್ಥಾನ ಆಗುತ್ತೆ. ಶರೀರಗಳು ಎಲುಬುಗಳು ಮಾತ್ರ ಇರುವಂತ ಅವುಗಳೆಲ್ಲ ಎದ್ದೇಳ್ತವೆ ಪ್ರಿಯರೇ. ಎದ್ದಾದ ಮೇಲೆ ಪುನಃ ಅವುಗಳು ದೇಹವನ್ನು ಹೊಂದಿಕೊಳ್ಳುತ್ತವೆ. ಎಲ್ಲೆಲ್ಲೋ ಇರತಕ್ಕಂಥ ಆ ಎಲುಬುಗಳು ಎಲ್ಲ ಪರಿಪೂರ್ಣವಾಗಿ ಮತ್ತೆ ಶರೀರವಾಗಿ ಮಾರ್ಪಡುತ್ತೆ. ಎಸ್ಕೇಲ್ನ ಗ್ರಂಥ 7 ಅಧ್ಯಾಯ 37 7ರಿಂದ 10ನೇ ವಚನ ಅಲ್ಲಿರುತ್ತೆ. ಎಲ್ಲ ಶರೀರಧಾರಿಗಳಾಗ್ತಾರೆ ಮತ್ತೆ ಪುನಃ. ಸತ್ತಂತವರೆಲ್ಲವೂ ಕೂಡ ಪುನಃ ಎದ್ದು ಬರ್ತಾರೆ. ದೇವರು ಎಬ್ಬಿಸ್ತಾನೆ. ಬಿಳಿ ಸಿಂಹಾಸನದ ಮುಂದುಗಡೆ ಅವರು ಮಾಡಿರ್ತಕ್ಕಂಥ ಪ್ರತಿ ಕೃತ್ಯಗಳಿಗೆ ಅನುಗುಣವಾಗಿ ತೀರ್ಪು ಎನ್ನುವಂಥದ್ದು ಆಗುವಂತದ್ದಾಗಿದೆ. ಇಡೀ ಭೂಲೋಕಕ್ಕೆ ಒಬ್ಬಾತನೇ ನ್ಯಾಯಾಧೀಶ, ಆತನು ಯೇಸುವೇ ಆಗಿದ್ದಾನೆ. ಆತನು ಎಲ್ಲರಿಗೂ ಸರಿಯಾಗಿಯೇ ನ್ಯಾಯ ತೀರಿಸುವಂತ ದೇವರಾಗಿದ್ದಾನೆ. ಬಿಳಿ ಸಿಂಹಾಸನದ ಮೇಲೆ ಕೂತಂತ ಆತನ ಮುಂದುಗಡೆ ಎಲ್ಲ ಜನರು ಸೇರಿ ಬರ್ತಾರೆ. ಅವರವರ ಕೃತ್ಯಗಳಿಗೆ ಅನುಗುಣವಾಗಿ ಅವರಿಗೆ ತೀರ್ಪು ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಆತನ ಬಗ್ಗೆ ಲಿಖಿತವಾಗಿರತಕ್ಕಂಥ ഭാര്യയെ അഗ്നിക്കിരയായി മറ്റൊരു സ്ത്രീയെ സ്വന്തമാക്കിയ ഒരു മനുഷ്യൻ, ತನ್ನ ಹೆಂಡತಿಯನ್ನ ಸಾಯಿಸಿ ಇನ್ನೊಬ್ಬ ಸ್ತ್ರೀಯೊಂದಿಗೆ ವಿಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನರಕಕ್ಕೆ ಹಾಕಲ್ಪಟ್ಟ. ಈ ವ್ಯಕ್ತಿಯ ಸ್ಥಿತಿಗತಿ നിരാലംബരെ അവഗണിച്ച് ಬಡವರಿಗೆ ಕನಿಕರ ತೋರಿಸದೆ ഒത്തടിച്ച് ಲಂಚದ ಒಂದು ದಾಹಕ್ಕೆ ಒಳಗಾದಂತ ವ್ಯಕ್ತಿ, ಕುಡಿದು ತಿಂದು ಅನೇಕವಾದಂತ ದೇವರ ವಿರೋಧವಾದ ಕಾರ್ಯಗಳನ್ನು ಮಾಡಿದಂತ ಆತನು ಕೂಡ ನರಕಕ್ಕೆ ದೊಬ್ಬಲ್ಪಡ್ತಾನೆ. ಸ್ವಂತ ಮಗಳೊಂದಿಗೆ ವ್ಯಭಿಚಾರ ಮಾಡಿರ್ತಕ್ಕಂಥ ಈ ತಂದೆ, ಈತನು ಕೂಡ ವ್ಯಭಿಚಾರ ಮಾಡಿದ ಕಾರಣಕ್ಕೋಸ್ಕರವಾಗಿ ನರಕಕ್ಕೆ ಹಾಕಲ್ಪಡ್ತಾನೆ. ಒಬ್ಬ ಸ್ತ್ರೀ ವ್ಯಭಿಚಾರಿಯಾಗಿರ್ತಕ್ಕಂಥ ಸ್ತ್ರೀ ತನ್ನ ಗಂಡನು ಇದ್ದಾಗಲೂ ಕೂಡ ಇನ್ನೊಬ್ಬ ಪರಪುರುಷನ ಜೊತೆಗೆ ವ್ಯಭಿಚಾರ ಮಾಡುವಂತ ಸ್ತ್ರೀ ಆಕೆ ನರಕಕ್ಕೆ ಹಾಕಲ್ಪಡ್ತಾಳೆ. ಒಬ್ಬ ಡಾಕ್ಟರ್ ತಾನು ಸರಿಯಾಗಿ ಚಿಕಿತ್ಸೆ ಮಾಡದೆ ಲಂಚವನ್ನು ತೆಗೆದುಕೊಂಡು ಒಬ್ಬರಿಗೆ ಒಂಥರ ಇನ್ನೊಬ್ಬರಿಗೆ ಇನ್ನೊಂಥರ ಮಾಡಿದಂತ ಒಬ್ಬ ವ್ಯಕ್ತಿ, ಲಂಚ ಅವತಾರಿಯಾಗಿರ್ತಕ್ಕಂಥ ಆ ಅಧಿಕಾರಿ ಕೂಡ ಅನೇಕರ ಕಿಡ್ನಿಗಳನ್ನ ಇನ್ನೊಂದು ಮುನ್ನೊಂದು ಮಾಡಿದಂತ ವ್ಯಕ್ತಿ ಕೂಡ ಆತನು ಕೂಡ ನರಕಕ್ಕೆ ಹಾಕಲ್ಪಡ್ತಾನೆ. ಪ್ರಿಯರೇ, ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ವಿಗ್ರಹಗಳನ್ನ ಆರಾಧನೆ ಮಾಡಿದಂತ ವ್ಯಕ್ತಿ, ದೇವರನ್ನ ಬಿಟ್ಟು
ಮನುಷ್ಯರು ಉಂಟು ಮಾಡಿದವುಗಳನ್ನು ಪೂಜೆ ಹಾಕಿದಂತೆ ಇವರೆಲ್ಲರನ್ನು ಕೂಡ ಅಗ್ನಿ ನರಕದಲ್ಲಿ ದೇವರು ಹಾಕ್ತಾನೆ. ಅವರೆಲ್ಲರೂ ನಿತ್ಯ ನರಕದಲ್ಲಿ ಅಗ್ನಿಯಲ್ಲಿ ಬೀಳುವಂತ ಒಂದು ಸ್ಥಿತಿ. ಮನುಷ್ಯರೆಲ್ಲರೂ ಆ ರೀತಿಯಾಗಿ ಅಗ್ನಿಯ ಕೆರೆಯ ಒಳಗಡೆ ಬೀಳುವಂತ ಸ್ಥಿತಿ. ಇವ್ರು ಯಾರು ಕೂಡ ಯೇಸುವನ್ನು ನಂಬಿದಂತವರಲ್ಲ. ಇವ್ರು ಯಾರು ಕೂಡ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತಮ್ಮ ಉಸಿರಿನವರೆಗೂ ಕೂಡ ಆತನಿಗೋಸ್ಕರವಾಗಿ ಪ್ರಯಾಸ ಪಟ್ಟಂತವರು ಅಲ್ವೇ ಅಲ್ಲ. ಅವರು ಅಲ್ಲಿ ನಿತ್ಯವಾದ ಗೋಳಾಟ, ಕಿರುಚಾಟ, ಬೆಂಕಿಯ ಒಂದು ಅನೇಕವಾದಂತ ಶಾಖ, ಅಲ್ಲಿರ್ತಕ್ಕಂಥ ಹುಳುಗಳು ಸಾಯೋದಿಲ್ಲ. ಭಯಂಕರವಾದ ಹುಳುಗಳ ಯಾತನೆ, ಭಯಂಕರವಾದ ಕಿರುಚಾಟದಲ್ಲಿ ಅವರು ಇರ್ತಾರೆ. ಆದರೆ ಯಾರು ಯೇಸು ಕ್ರಿಸ್ತನ ನಂಬಿರುತ್ತಾರೋ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಾರೋ, ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತವೆ. ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರುಗಳನ್ನ ಅಲ್ಲಿ ದೇವದೂತ ಹೇಳಿದಾಗ ಈ ವ್ಯಕ್ತಿ ಮುಂದುಗಡೆ ಬಂದ, ಈತನ ಹೆಸರು ಬರೆಯಲ್ಪಟ್ಟಿತ್ತು. ಈತನು ಮಾಡಿದಂತ ಕಾರ್ಯ ಏನಂದ್ರೆ, ಜೀವಿತದಲ್ಲಿ ಅನೇಕವಾದ ನಿಶಕ್ತಿ ಉಳ್ಳಂತವರಿಗೆ ದೇವರ ಸುವಾರ್ತೆಯನ್ನ ಸಾರಿದಂತ ಒಬ್ಬ ವೃದ್ಧಸ್ಥ. ಆತನ ಶರೀರ ಮಹಿಮ ಶರೀರವಾಗಿ ಮಾರ್ಪಡ್ತು. ಅದುವೇ ಮಹಿಮ ಶರೀರ. ಆತನಿಗೆ ವಯಸ್ಸಾಗಿತ್ತು, ಆದರೆ ಯಾವಾಗ ಮಹಿಮ ಶರೀರ ಬಂತು ಆತನಿಗೆ ವಯಸ್ಸು ಇಲ್ಲ. ಆತನು ನಿತ್ಯ ನಿರಂತರ ದೇವರು ಇರುವ ಕಾಲ ಪರ್ಯಂತರ ಆತನು ಕೂಡ ಜೀವಿಸ್ಲಿಕ್ಕಿದ್ದಾನೆ. ಈ ತಾಯಿ ಇದ್ದಾಳೆ, ಆಕೆ ಮಷಿನ್ ಒಯ್ತಾಳೆ. ಆಕೆ ದೈವ ಸೇವಕರಿಗೆ ತನಗೆ ಬಂದಿರತಕ್ಕಂಥ ಆಸ್ತಿ, ಆ ಒಂದು ಹಣದಲ್ಲಿ ದೇವರ ಸೇವೆಗೋಸ್ಕರವಾಗಿ ಕೊಟ್ಟಂತ ಆ ಮುದೇಕಿಯ ದೇಹವೂ ಕೂಡ ಮಹಿಮ ಶರೀರವಾಗಿ ಮಾರ್ಪಡ್ತು. ಆಕೆಯು ಕೂಡ ಪರಲೋಕಕ್ಕೆ ಏರಿಸಲ್ಪಡುವುದಕ್ಕೋಸ್ಕರವಾಗಿ ದೇವದೂತ ಬಂದನು ಎಂಬುದೇ. ಈ ಒಬ್ಬ ತಾತ, ಇವರ ಹೆಸರು ಕೂಡ ಜೀವಭದ್ರ ಪಟ್ಟಿಯಲ್ಲಿತ್ತು. ಅನಾರೋಗ್ಯದಲ್ಲಿ ಬಿದ್ದಂಥವ್ರನ್ನ ಆಧರಿಸುವಂತ ಸ್ಥಿತಿ, ರೋಗದಲ್ಲಿ ಬಿದ್ದಂಥವ್ರನ್ನ ಆಧರಿಸಿದಂತ ಈ ವ್ಯಕ್ತಿಯ ದೇಹವೂ ಕೂಡ ಮಹಿಮ ಶರೀರವಾಗಿ ಮಾರ್ಪಡ್ತು. ಆ ಮಹಿಮ ಶರೀರ ದೇಹವನ್ನ ಮಹಿಮೆಯುಳ್ಳಂತ ಪ್ರಪಂಚವಾಗಿರುವ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ದೇವದೂತ ಬಂದ. ಇನ್ನೊಂದು ಕಡೆ ಅನೇಕವಾದಂತ ಸ್ಥಿತಿಯಲ್ಲಿ ತನ್ನ ಯವನ ಜೀವಿತವನ್ನು ಕೆಡಿಸಿಕೊಂಡಿರ್ತಕ್ಕಂಥ ಒಬ್ಬ ಸ್ತ್ರೀ, ಯವನಸ್ಥೆ, ಆಕೆ ದೇವರ ವಾಕ್ಯವನ್ನ ಕೇಳು, ದೇವರನ್ನ ನಂಬಿ ಪಶ್ಚಾತ್ತಾಪ ಪಟ್ಟದ್ದರಿಂದ, ತನ್ನ ಜೀವಿತವನ್ನು ಬದಲಾಯಿಸಿಕೊಂಡಿದ್ದರಿಂದ ಆಕೆಯು ಕೂಡ ಮಹಿಮ ಶರೀರವನ್ನು ಹೊಂದಿಕೊಂಡಳು, ಪರಲೋಕಕ್ಕೆ ಒಯ್ಯಲ್ಪಟ್ಲು. ಇನ್ನೊಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಸೇವಕರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಅನೇಕವಾದಂತ ಅಡಚಣೆಗಳು, ಅನೇಕವಾದಂತ ಮಾತುಗಳು ಆಡಿ ಅವರನ್ನ ಸಾಯಿಸುವಂತ ಒಂದು ಪ್ರಯತ್ನ ಮಾಡಿದಾಗ ಆ ರೀತಿಯಾದ ಸೇವೆ ಮಾಡಿರ್ತಕ್ಕಂಥ ಸೇವಕರನ್ನು ಕೂಡ ದೇವದೂತರು ಬಂದು ಕರೆದುಕೊಂಡು ಹೋಗುವಂತ ಸ್ಥಿತಿ. ಪ್ರಿಯರೇ, ಸ್ವರ್ಗದ ಶರೀರಗಳು, ಮಹಿಮೆಯ ಶರೀರಗಳು ಇರ್ತಕ್ಕಂಥ ಆ ಒಂದು ಪಟ್ಟಣಕ್ಕೆ ದೇವದೂತರು ಅವರನ್ನ ಕರೆದುಕೊಂಡು ಹೋದರು. ಯಾಕೆ ಯೇಸುವನ್ನು ನಂಬಬೇಕಂದ್ರೆ ಆ ಮಹಿಮೆ ಪರಲೋಕ ಪಟ್ಟಣದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಅವರು ನಿತ್ಯ ಸಂತೋಷವಾಗಿರ್ತಾರೆ. ಅವರಿಗೆ ದುಃಖವಿಲ್ಲ, ಗೋಳಾಟವಿಲ್ಲ, ಅಲ್ಲಿ ಕಟಕಟನೆ ಕಡಿಯೋಣ ಶಬ್ದ ಇಲ್ಲ, ಅಲ್ಲಿ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಅಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ಅಲ್ಲಿ ದೇವಾದಿ ದೇವರು ಇರ್ತಾನೆ. ಆ ದೇವಾದಿ ದೇವರು ಕೋಟಿ ಸೂರ್ಯಕ್ಕಿಂತಲೂ ಪ್ರಕಾಶಮಾನವಾಗಿರ್ತಕ್ಕಂಥ ದೇವರು ಅಲ್ಲಿರುವಾಗ ಆತನು ಸಿದ್ಧ ಮಾಡಿರ್ತಕ್ಕಂಥ ಪರಲೋಕ ಪಟ್ಟಣವನ್ನ ತನ್ನ ಮಕ್ಕಳಿಗೆ ಬಹುಮಾನವಾಗಿ ಕೊಡುತ್ತಾನೆ. ಆತನೇ ಅಲ್ಲಿ ದೇವಾಲಯವಾಗಿರ್ತಾನೆ. ದೇವಾದಿ ದೇವರನ್ನ ನಿತ್ಯವೂ ಕೂಡ ಆರಾಧನೆ ಮಾಡುವಂತ ಒಂದು ಸ್ಥಿತಿ. ಈ ಲೋಕದಾಗ ಜನರು 1 ತಾಸು ಪ್ರೇಯರ್ ಇದ್ರೆ ಸಾಕು, ಅರ್ಧ ತಾಸು ಪ್ರೇಯರ್ ಇದ್ರೆ ಸಾಕು ಅಂತೇಳಿ ಅನ್ಕೊಳ್ತಿರ್ತಾರೆ. ನನಗನ್ಸುತ್ತಾ ಅಲ್ಲಿ ಬರೇ ಹಲ್ಲೆಲೂಯಾ ಸ್ತೋತ್ರ ಅಂತೇಳಿ ದೇವ್ರನ್ನ ಸ್ತುತಿ ಮಾಡ್ತಾ ಇರಬೇಕು. ಇವರು ಹೆಂಗಿರ್ತಾರಪ್ಪ ಅಲ್ಲಿ ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಯಾವಾಗಲೂ ದೇವರನ್ನ ಸ್ತುತಿ ಮಾಡುವಂತ ಒಂದು ಸ್ಥಿತಿ ನಾವು ನೋಡ್ತಾ ಇರ್ತೇವೆ. ಪ್ರಿಯರೇ, ಅಲ್ಲಿ ಭಯಂಕರವಾದಂತ ಒಂದು ಪ್ರಕಾಶಮಾನದ ನಡುವೆಯಲ್ಲಿ, ದೇವರ ಪ್ರಕಾಶಮಾನದ ನಡುವೆಯಲ್ಲಿ ಅವರು ನಿತ್ಯವಾಗಿ ಸಂತೋಷವಾಗಿ ಇರುತ್ತಾ, ಅಲ್ಲಿರ್ತಕ್ಕಂಥ ಸಿಂಹ ಮತ್ತು ಇನ್ನೊಂದು ಸಾಕು ಪ್ರಾಣಿ ಅವೆರಡು ಕೂಡ ಕಚ್ಚಾಡೋದಿಲ್ಲ.
ಅಲ್ಲಿ ವೈರತ್ವ ಎನ್ನುವಂಥದ್ದಿಲ್ಲ, ಅಲ್ಲಿ ಇನ್ನೊಂದು ಮುನ್ನೊಂದು ಪಾಪಕ್ಕೆ ಸ್ಥಳವೇ ಇಲ್ಲ. ಅದು ಅತಿ ಪರಿಶುದ್ಧವಾದಂತ ಒಂದು ಪಟ್ಟಣ. ಅಲ್ಲಿ ಇರುವಂತ ಸಿಂಹಗಳ ಜೊತೆ ಮಕ್ಕಳು ಆಟವಾಡುವಂತ ಸ್ಥಿತಿ, ಹುಲಿಗಳು, ಜಿಂಕೆಗಳು ಅವೆಲ್ಲವುಗಳು ಕೂಡ ಒಂದಕ್ಕೊಂದು ಸ್ನೇಹದ ಭಾವನೆಯೊಂದಿಗಿರುವಂತ ಸ್ಥಿತಿ. ಎಲ್ಲರೂ ದೈವ ಸನ್ನಿಧಿಯಲ್ಲಿ നിന്ന് ವಿಶುದ್ಧ ನಗರಿಯಾಗಿ ಎಲ್ಲವನ್ನ ವಸತಿ ಮಾಡುತ್ತೇನೆ, ಹೊಸದಾದ ಯೆರೂಸಲೇಮ್ ಎಂಬುದಾಗಿ ಹೇಳಿದಂತ ದೇವರು ಆ ಹೊಸದಾದ ಯೆರೂಸಲೇಮಕ್ಕೆ ನಂಬಿದಂತ ಎಲ್ಲ ಮಕ್ಕಳನ್ನ ಅಲ್ಲಿ ಕರೆದುಕೊಂಡು ಬರ್ತಾನೆ. ಅದು ಬಂಗಾರದ ಮೂಲಕವಾಗಿ ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ನಗರ. ಅಲ್ಲಿ ನಮ್ಮ ಇಸ್ರಾಯೇಲ್ ಗೋತ್ರದವರ ಎಲ್ಲರ ಹೆಸರುಗಳನ್ನ ಗೋತ್ರದ ಪ್ರಕಾರವಾಗಿ ಬರೆಯಲ್ಪಟ್ಟಿರುತ್ತೆ. ದೈವ ಸೇವಕರು ಅಂದ್ರೆ ಮೊದಲು 12 ಅಪೊಸ್ತಲರುಗಳ ಹೆಸರುಗಳು ಅಲ್ಲಿ ಲಿಖಿತವಾಗಿರ್ತವೆ. ಇದುವೇ ಪರಲೋಕ ಪಟ್ಟಣ, ಬಂಗಾರದ ಪಟ್ಟಣ, ಅತಿ ಪರಿಶುದ್ಧವಾದ ಪಟ್ಟಣ. ಯೇಸು ಕ್ರಿಸ್ತನನ್ನು ನಂಬಿದಂತವರು ಆ ಯಾವುದನ್ನ ವೈಕುಂಠ, ಸ್ವರ್ಗ, ಬ್ರಹ್ಮನ ಪಾದ ಎಂಬುದಾಗಿ ವಿವಿಧ ಹೆಸರುಗಳಿಂದ ಹೇಳುವಂತ ಒಂದು ಸ್ಥಿತಿ ಇದೆಯೋ ಅದುವೇ ಈ ಪಟ್ಟಣ. ಇಲ್ಲಿ ದೇವರನ್ನ ಆರಾಧನೆ ಮಾಡುತ್ತಾ ಎಲ್ಲಾ ಜನರು ನಿತ್ಯವೂ ಸಂತೋಷವಾಗಿ ವಾಸ ಮಾಡುವಂತ ಪಟ್ಟಣ. ಸಿಂಹಾಸನದಿಂದ ಒಂದು ಜೀವನದಿ ಹರಿತಾ ಇರುತ್ತೆ. ಪಕ್ಕದಲ್ಲಿ ಜೀವ ವೃಕ್ಷದ ಹಣ್ಣುಗಳು 12 ತಿಂಗಳಿಗೆ 12 ಫಲಗಳನ್ನು ಕೊಡುವಂತ ಹಣ್ಣಿನ ಮರ ಇರುತ್ತೆ. ಅಲ್ಲಿ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಕಿರೀಟವನ್ನ ಧಾರಣೆ ಮಾಡ್ತಾನೆ. ಅವರವರು ಮಾಡಿದಂತ ಕಾರ್ಯಗಳು, ಕಾಣಿಕೆಗಳು, ಸಾಧನೆಗಳ ನಿಮಿತ್ತವಾಗಿ. ಇನ್ನು ಮೇಲೆ ಮರಣವು ಇಲ್ಲವೇ ಇಲ್ಲ, ಮರಣವು ನುಗ್ಗಿಯೇ ಹೋಯಿತು. ಇನ್ನು ಮೇಲೆ ಯಾವಾಗಲೂ ನಿತ್ಯ ಜೀವ, ಮರಣ ಎನ್ನುವುದಕ್ಕೆ ಸ್ಥಳವೇ ಇಲ್ಲ. ಅದುವೇ ಈ ಪರಲೋಕ. ಯೇಸು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ. ನನ್ನನ್ನು ನಂಬುವ ಒಬ್ಬನು ಸಾಯದೆ ಅವನು ನಿತ್ಯ ಜೀವವನ್ನು ಪಡೆಯುತ್ತಾನೆ ಎಂಬುದಾಗಿ. ಅನೇಕವಾದಂತ ವಿಷಯಗಳನ್ನ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಆಗಬೇಕಾದ ಯಜ್ಞ ಒಂದೇ, ಭೂಲೋಕದಲ್ಲಿ ಆಗಿ ಹೋದಂತ ಯಜ್ಞ ಒಂದೇ, ನಿತ್ಯವಾದ ಯಜ್ಞ ಒಂದೇ. ಅದು ಯೇಸು ಕ್ರಿಸ್ತನೆಂಬ ಒಂದೇ ಯಜ್ಞದ ಮೂಲಕವಾಗಿ ನಾವೆಲ್ಲರೂ ಕೂಡ ಆ ಒಂದು ಪರಲೋಕ ಪಟ್ಟಣಕ್ಕೆ ಸೇರುವುದಕ್ಕೆ ಆಸ್ಪದವಾಯಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ. ಎಲ್ಲರೂ ನಿಂತ್ಕೊಳ್ಳೋಣ. ನಿಮಗೆ ಸ್ವರ್ಗ ಬೇಡವಾ? ನಿಮಗೆ ನಿತ್ಯ ಸಂತೋಷ ಇರುವಂತ ಸ್ಥಳ ಬೇಡವಾ? ನಿಮಗೆ ಯಾವಾಗಲೂ ದೇವರೊಟ್ಟಿಗೆ ಮಾತನಾಡುವಂತ ಸ್ಥಿತಿ, ದೇವರನ್ನೇ ಆರಾಧನೆ ಮಾಡುವಂತ ಸ್ಥಿತಿ, ಆರಾಧನೆ ಮಾಡುವಂತ ಒಂದು ಸಮಯ ಬೇಡವಾ? ಇವತ್ತೇ ಆಲೋಚನೆ ಮಾಡ್ರಿ. ನಿಮಗೆ ಇವೆಲ್ಲ ಬೇಡ ಅಂದ್ರೆ ನೀವು ಹಿಂದಿನ ದಿನಗಳಲ್ಲಿ ಯಾವ ರೀತಿಯಾಗಿದ್ರು ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನ ಕಳೆದು ಆ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಆ ದೇವರು ಸೈತಾನನಿಗೆ ಅವನನ್ನ ಆರಾಧನೆ ಮಾಡಿದಂತವರಿಗೆ ನೇಮಕ ಮಾಡಿರ್ತಕ್ಕಂಥ ನರಕಕ್ಕೆ ಹಾಕಲ್ಪಡ್ತಿರ್ಬೇರೆ. ಆದರೆ ಶುಭ ಸಂದೇಶ, ಶುಭ ವರ್ತಮಾನ ಏನಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಆತನನ್ನು ನಂಬುವ ಒಬ್ಬನಾದರೂ ನರಕಕ್ಕೆ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನ, ಎಲ್ಲರೂ ಸ್ವರ್ಗವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ಕೊಟ್ಟಿರುವುದಕ್ಕೆ ಒಂದೇ ಒಂದು ಕಾರಣ, ಆತನ ಲೋಕಕ್ಕೆ ಬಂದಿರುವುದಕ್ಕೆ ಒಂದೇ ಒಂದು ಕಾರಣ, ಆತನನ್ನು ನಂಬಿದರೆ ನಿಮಗೆ ಸ್ವರ್ಗ, ಆತನನ್ನು ನಂಬಿದರೆ ನಿಮಗೆ ಮುಕ್ತಿ, ಆತನನ್ನು ನಂಬಿದರೆ ನಿಮಗೆ ಮೋಕ್ಷ ಎನ್ನುವಂಥದ್ದು ಸಿಗುವಂತ ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಈ ನರಕದಿಂದ ಬಿಡಿಸುವುದಕ್ಕಾಗಿ ಈ ಲೋಕದಲ್ಲಿ ಯಾವ ಯಜ್ಞಗಳು, ಯಾವ ಹೋಮಗಳು ಮಾಡದೇ ಇದ್ದ ಕಾರ್ಯ, ಯಾವ ಶರಣರು ಮಾಡದೇ ಇದ್ದ ಕಾರ್ಯವನ್ನ ನೀನು ಮಾಡುವುದಕ್ಕಾಗಿಯೇ
ದೇವಲೋಕದಿಂದ ಈ ಲೋಕಕ್ಕೆ ಬಂದಿದ್ದೀ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಬಹಳ ಸುಲಭವಾಗಿರುವಂತಹ ಮಾತು ನೀನು ಹೇಳಿದ್ದೆ, ನನ್ನನ್ನು ನಂಬುವರೆ ನಿನಗೆ ನಿತ್ಯ ಜೀವ ಎಂಬುದಾಗಿ. ಕರ್ತನೆ, ನಾವೆಲ್ಲರೂ ನಂಬುತ್ತಾ ಇದ್ದೇವೆ. ಈ ಸಮಯದಲ್ಲಿ ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರಾತ್ಮನ ಆಶೀರ್ವದಿಸಿ, ಬಲಪಡಿಸಿ, ಭದ್ರಪಡಿಸಿ ಅಪ್ಪ. ಇವರ ಜೀವಿತಗಳಲ್ಲಿ ಸಂಪೂರ್ಣ ಸಂತೋಷ ಕೊಡಲು ನೀನು ಬಂದಿದ್ದಕ್ಕಾಗಿ ಸ್ತೋತ್ರ. ಎಲ್ಲಿಗೆ ನಮ್ಮ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದೆ ಬರುತ್ತದೆ. ಆಮೆನ್. ಆಮೆನ್.